ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಇದೇ ಸೋಮವಾರ 102ನೇ ಬ್ಯಾಚ್ ಇರತಕ್ಕಂಥದ್ದು. ಆಸಕ್ತಿ ಇರೋರು ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಬ್ಯುಸಿ ಇದ್ರೆ ವಾಟ್ಸ್ಆ್ಯಪ್ ಮಾಡಿ. ವಾಟ್ಸ್ಆ್ಯಪ್ ಬೆಟರು. ನಿಮಗೆ ಖಂಡಿತ ಒಂದು ಇನ್ಫಾರ್ಮೇಶನ್ ಅಥವಾ ಕಾಲ್ ವಾಪಸ್ ಬರುತ್ತೆ. ಸೊ ಬೆಳಿಗ್ಗೆ 11ರಿಂದ ಒಂದು ಬ್ಯಾಚ್ ಇರುತ್ತೆ. ಮತ್ತೆ ಸಂಜೆ 7ರಿಂದ 9 ಕರೆಗಳನ್ನ ತಗೊಂಡು ಹೋಗೋಣ. ನಮಸ್ಕಾರ. ಮಾತಾಡಿ. ನಮಸ್ಕಾರ. ಹಲೋ. ಹಾ, ಹೇಳಿ ಸರ್. ನಮಸ್ಕಾರ ಸರ್. ಕೇಳಿಸ್ತಿದೆ. ನನ್ನ ಮಗನ ನವೋದಯ ಎಕ್ಸಾಮ್ ಬರೆಸ್ಬೇಕು ಅನ್ಕೊಂಡಿದೀನಿ. ಅದು ಸ್ವಲ್ಪ ಆಗುತ್ತಾ ಅಂತ ಗೊತ್ತಾಗ್ಬೇಕು. ಯಾವಾಗಿರೋದು ಎಕ್ಸಾಮ್? ಸರ್ ಅದು ಡಿಸೆಂಬರ್ ಜನವರಿ ಬರುತ್ತೆ. ನಂಬರ್ ಹೇಳಿ. 1ರಿಂದ 249. ಸರ್ 36 36. ಎಜುಕೇಶನ್ 4ನೇ ಮನೆ ಬುಧನ ಕಾಂಬಿನೇಷನ್. ಬುಧ ಶುಭ ಗ್ರಹ. ಎಜುಕೇಶನ್ಗೆ ಇಂಟೆಲಿಜೆನ್ಸ್ 11, 8, 12, 5 ಸಕ್ಸಸ್ ಆಗೋದು ತೋರಿಸ್ತಾ ಇದೆ ಮೇಡಮ್. ಸ್ಟ್ರಾಂಗ್ ಆಗಿದೆ. ಸಿಗುತ್ತೆ ಅಂತ. ಸಕ್ಸಸ್ ಆಗೋ ಡೆಫಿನೆಟ್ಲಿ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ನಾಟ್ ವರಿ. ಸ್ವಲ್ಪ ಅವ್ರ ಎಫರ್ಟ್ ಒಂಚೂರು 1ನೇ ಮನೆ ಬಂದಿರೋದ್ರಿಂದ ಒಂಚೂರು ಎಫರ್ಟ್ ಇರುತ್ತೆ. ಬಟ್ ಆದ್ರೂ ಇಲ್ಲಿ ಗ್ರಹಗಳು ಸ್ವಲ್ಪ ಸಕ್ಸಸ್ ಅನ್ನೋದು ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಡೆಫಿನೆಟ್ಲಿ ಸ್ಟ್ರಾಂಗ್ ಇದೆ. ಖಂಡಿತ ಮಾಡಬಹುದು. ದುರ್ಗಾರಾಧನೆ ಮಾಡಿ. ಯಾವ್ದಾರೊಂದು ದುರ್ಗಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ತಕ್ಕಂಥದ್ದು ಏನಾದ್ರು ಮಾಡಿ. ಒಳ್ಳೇದಾಗುತ್ತೆ. ಮುಂದಿನ ಕರೆಗೋಣ. ನಮಸ್ಕಾರ. ಮಾತಾಡಿ. ನೀವು ಅಲ್ಲೇ ಮಾತಾಡ್ತಾ ಇದ್ರೆ ಇಲ್ಲಿ ಕೇಳಿಸ್ತಾ ಇದೆ. ಹೇಳಿ. ಹಲೋ ಸರ್. ಸರ್ ನಮಸ್ಕಾರ. ನಿಮ್ ಪಾದಗಳಿಗೆ ಅಯ್ಯೋ, ನಮ್ಮ ಪಾದಗಳೆಲ್ಲ ಯಾಕಮ್ಮ? ಅಯ್ಯೋ, ಏನೇ ಗುರುಜಿ ಬಾಳ ನೊಂದ್ಕೊಂಡು ಹೋಗಿರಿ ಗುರುಜಿ ಜೀವನದಾಗ್ರಿ. ನಮ್ ಮಗಳ ಸ್ವಲ್ಪ ಕೇಳ್ಬೇಕಿತ್ರಿ ಗುರುಜಿ. ಏನ್ ಬಗ್ಗೆ? ನಮ್ ಮಗಳ ಜೀವನದ ಬಗ್ಗೆ ಕೇಳ್ಬೇಕಿತ್ರಿ. ಮದುವೆಯಾಗಿ ಒಂದು ಜಾತಕ 24 ಗುರುಜಿ. ಜಾತಕ ಕರೆಕ್ಟ್ ಆಗಿದೆ. ಟೈಮ್ ಎಷ್ಟೊತ್ತಿಗೆ ಹೇಳಿ? 24 ಟೈಮ್ ಎಷ್ಟೊತ್ತಿಗೆ? 6:15 ಗುರುಜಿ ಸಾಯಂಕಾಲ. ಕರೆಕ್ಟ್ ಆಗಿದೆಯಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬಿಟ್ರೆ ಕರೆಕ್ಟ್ ಆಗಿರುತ್ತೆ? ಇದು ಮಾತ್ರ ಕರೆಕ್ಟ್ ಐತಿ ನೋಡ್ರಿ ಗುರುಜಿ. ಈಗ ಅವ್ರ ಜಾತಕ, ಗಂಡನ ಜಾತಕ? ಅವ್ರದ್ದು ರೋಹಿಣಿ ನಕ್ಷತ್ರ ಗುರುಜಿ. ಟೈಮ್ ಬಾಬಾ ಅದಕ್ಕೋಸ್ಕರ ಬೇಡ. ಪ್ರಶ್ನಾಶಾಸ್ತ್ರಕ್ಕೆ ಹೋದ್ರೆ ಒಂದು ಕರೆಕ್ಟ್ ಆಗಿ ಹೇಳುತ್ತೆ ಏನಿದೆ ಅಂತ. 1ರಿಂದ 249 ಒಂದು ಸಂಖ್ಯೆ ಹೇಳಿ. ನಾನು ಪ್ರತಿ ಸತಿ ಹೇಳ್ತೀನಿ. ನಮ್ಮ ಪ್ರೋಗ್ರಾಮ್ ನೋಡ್ತೀನಿ ಅಂತೀರಾ? ಹೇಳ್ರಿ. ಯಾರಾದ್ರೂ ಹೇಳಿ. 75 ರೀ ಗುರುಜಿ. ಮಗಳು ಪಕ್ಕದಲ್ಲೇ ಇದ್ದಾಳಾ? ಹಾ, ಪಕ್ಕದಲ್ಲೇ ಅದಾಳ್ರಿ. 7ನೇ ಮನೆ ಶನಿ ಬಂದಿದೆ. ಶನಿಯ ಕಾಂಬಿನೇಷನ್ 8, 10, 6, 9, 11. ದುಡ್ಡು ಗಿಟ್ ಕೊಡ್ಬೇಕಷ್ಟೇ. ಅವ್ರಿಗೆ ಇನ್ನೇನಿಲ್ಲ. ಇಲ್ರಿ, ಅವ್ರಿಗೆ ಸ್ವಲ್ಪ ಇದನ್ ಮಾಡಕತ್ತಾರ್ರಿ. ನೋಟಿಸ್ ಅದು ಎಲ್ಲಾ ಕಳ್ಸಕತ್ತಾರ ಗುರುಜಿ. 1 ವರ್ಷ ಆಯ್ತ್ರಿ. ಆಯ್ತು. ಏನ್ ಬೇಕಂತ ಅವ್ರಿಗೆ? ಅವ್ರಿಗೆ ಆಕಿ ಬಾಳ ಜಗಳ ಆಡ್ತಾರ ಇಬ್ಬರು. ಅಲ್ಲ, ಏನ್ ಬೇಕಂತೆ ಅವ್ರಿಗೆ? ಅವ್ರ ಏನ್ ಬೇಕಂತ ಕೇಳಿಲ್ರಿ ಗುರುಜಿ. ಅವ್ರು ಕೇಳೋದೇ ದುಡ್ಡು. ಅವ್ರೀಗ ಇದಕ್ ಅಪ್ಲಿಕೇಶನ್ ಹಾಕ್ಯಾರ ಗುರುಜಿ. ಕೋರ್ಟಿಗೆ ಹೋಗ್ಬೇಕಂತ ಹೇಳ್ರಿ. ಕೊಡಕ್ ಹೇಳಿ. ದುಡ್ಡು ಎಷ್ಟ್ ಕೊಡ್ತಾರಂತೆ? ಯಾರ್ ಕೊಡ್ತಾರ ಗುರುಜಿ? ಅವರು ನಿಮಗ್ ಕೊಡ್ಬೇಕಲ್ಲ. ಅವರೇ ತಾನೇ ಹೋಗಿರೋದು? ಹ್ಞೂನ್ರಿ. ಅವರೇ ತಾನೇ ಹೋಗಿರೋದು? ಹ್ಞೂನ್ರಿ. ಅವರೇ ದುಡ್ಡು ಕೊಡಕ್ ಹೇಳಿ. 1 10 ಲಕ್ಷ ಕೊಡಕ್ ಹೇಳಿ. ಮಗಳನು ವರ್ಕಿಂಗ್ ಅದ ಗುರುಜಿ, ಸ್ಟೇಟ್ ಬ್ಯಾಂಕ್ನಾಗ್ರಿ. ಅವ್ರೇನ್ ಕೆಲ್ಸ? ಯಾವಾಗ ಸರಿ ಆಕೈತ್ರಿ ಗುರುಜಿ? ಏನ್ ಪ್ರಾಬ್ಲಮ್ ಅಂತ ಅವ್ರು ನಿಮ್ ಮಗಳು ಅಲ್ಲೇ ಇದ್ದಾಳಲ್ಲ ಕೇಳಿ. ಅದೇ ಇಬ್ರು ಬಾಳ ಜಗಳಾಡ್ತಾರ ಗುರುಜಿ. ಏನ್ ವಿಚಾರ? ಸುಮ್ನೆ ನೀವು ಏನು ಒಳ್ಳೆ ಗಾಳಿಲಿ ಹೇಳ್ದಂಗೆ ಹೇಳ್ತಿರಲ್ಲಮ್ಮ ನೀವು. ಸುಮ್ನೆ ಜಗಳ ಆಡ್ತಾರೆ. ಸುಮ್ನೆ ಏನ್ ಮಾಡೋ ಕೆಲ್ಸ ಇಲ್ವಾ? ಏನಾದ್ರು ಒಂದ್ ವಿಚಾರದ ಇಟ್ಕೊಂಡ್ ತಾನೇ ಜಗಳ ಆಡೋದು.
ಅಲ್ಲ ಗುರುಜಿ, ಎಫರ್ಟ್ಸ್ ನಾನ್ ಅಷ್ಟೇ ಹಾಕ್ತೇನೆ ಗುರುಜಿ, ಅವ್ರು ಏನು ಎಫರ್ಟ್ಸ್ ಹಾಕೋದಿಲ್ಲ ಗುರುಜಿ. ಅದೇ ಎಫರ್ಟ್ ಏನು? ಅದೇ ಅಲ್ಲಿಗೆ ಬರ್ತೀನಿ ಈಗ. ಏನ್ ಎಫರ್ಟ್ ಹಾಕ್ಬೇಕು? ಏನು ಕೇರ್ ಮಾಡೋದಿಲ್ಲ ಗುರುಜಿ, ನನ್ನಿಂದ ಬಾಳ ಎಕ್ಸ್ಪೆಕ್ಟ್ ಮಾಡ್ತಾರ್ರಿ. ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಅದೇ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಎಕ್ಸ್ಪೆಕ್ಟ್ ಏನಮ್ಮ? ಏನ್ ಲಿಪ್ಸ್ಟಿಕ್ ಎಕ್ಸ್ಪೆಕ್ಟ್ ಮಾಡ್ತಾರಾ? ಪೌಡರ್ ಎಕ್ಸ್ಪೆಕ್ಟ್ ಮಾಡ್ತಾರಾ? ಸ್ವಲ್ಪ ಸರಿಯಾಗಿ ಮಾತಾಡಮ್ಮ. ಸರ್, ನನ್ನಿಂದ ಬಾಳ ಕೇರ್ ಮಾಡ್ಬೇಕು, ಬಾಳ ಪ್ರೀತಿ ತೋರಿಸ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರ. ಅದೆಲ್ಲಾರ್ದು ಸಹಜ ಧರ್ಮ ಅಲ್ವಾ ಅದು, ಹಸ್ಬೆಂಡ್ ವೈಫ್ದು. ಅದನ್ನ ಇಲ್ಲಿ ಕೇಳಬಿಟ್ಟು ಏನ್ ಹೇಳುತ್ತೆ? ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂದ್ರೆ ಅದನ್ನ ನಾನು ಹೆಂಗ್ ಹೇಳಕ್ಕಾಗತ್ತೆ? ಆದ್ರೆ ಅವರಿಂದ ಏನು ಇರೋದಿಲ್ಲ ಗುರುಜಿ, ಅವ್ರು ಯಾವ ಕೇರು ಮಾಡೋದಿಲ್ಲ ಗುರುಜಿ, ಹಿಂಗಾಗಿ ಜಗಳ ಗುರುಜಿ ನಮಗೆ. ಅಷ್ಟೇ. ಏನ್ ಕೆಲಸ ಮಾಡ್ತಾರ ಅವರು? ಅವರು ಬ್ಯಾಂಕ್ ಅಲ್ಲಿ ಇದಾರೆ ಗುರುಜಿ, ಸ್ಟೇಟ್ ಬ್ಯಾಂಕ್. ಸರಿ. ಈಗ ಏನು ಕೋರ್ಟ್ ಅಲ್ಲಿ ಸಹಕಾರ ಕೊಡ್ತಾ ಇಲ್ಲ ಅಂತ ನಿಮ್ಗೆ ಕೇಸ್ ಹಾಕ್ತಾರ ಅಲ್ಲಿ? ಹಾ ಗುರುಜಿ. ಎಕ್ಸ್ಪೆಕ್ಟೇಷನ್ ಅಂದ್ರೆ ಏನು? ಅವ್ರು ಕೇರ್ ಮಾಡ್ತಾ ಇಲ್ಲ ನನ್ಗೆ ಹಂಗ ಅಂತ ಹಾಕ್ತಾರ? ಹಾ ಗುರುಜಿ. ಅಲ್ಲಿ ಚಪ್ಪಲಿ ತಗೊಂಡು ಹೊಡೆದು ಕಳಿಸ್ತಾರೆ. ಸುಮ್ನೆ ಆರಾಮಾಗಿರಿ. ಇಲ್ಲಿ ಕೋರ್ಟ್ ಗೀಟ್ ಅಲ್ಲಿ 10ನೇ ಮನೆ ನೋಡಿ, 12ನೇ ಮನೆ ಬಂದ್ರೆ ಮಾತ್ರ ಡಿವೋರ್ಸ್. ಅರ್ಥ ಆಯ್ತಾ? ಹಾ ಗುರುಜಿ. ಏನಿಲ್ಲ, ನಿಮ್ ಸಂಬಳ ಸ್ವಲ್ಪ ಒಂಚೂರು ಕೊಟ್ರೆ ಸುಮ್ನೆ ಆಗ್ತಾರೆ. ಗುರುಜಿ, ನಾನ್ ಡೇಟ್ ಆಫ್ ಬರ್ತ್ ಮತ್ತೆ ಟೈಮ್ ಹೇಳ್ತೇನೆ ಗುರುಜಿ, ನೋಡ್ತೀರಿ. ನೀವು ಕನ್ಸಲ್ಟೇಷನ್ ತಗೊಂಡ್ ಬನ್ನಿ. ಕೆಲಸ ಮಾಡ್ತಾ ಇದ್ರಲ್ವಾ, ದುಡ್ಡು ಹಾಕ್ಬಿಟ್ಟು ಬನ್ನಿ. ಫ್ರೀ ಕೇಳಕ್ ಹೋಗ್ಬೇಡಿ, ಒಳ್ಳೇದಾಗಲ್ಲ. ಮುಂದಿನ ಕರೆಗೆ ಹೋಗೋಣ. ಎಲ್ಲ ಇವ್ರಿಗೆಲ್ಲ ಫ್ರೀ ಬೇಕು, ಗಿರಾಕಿಗಳು. ಇವ್ರಿಗೆ ಡಿವೋರ್ಸ್ ಆಗಲ್ಲ ಅಂತಂದ್ರೆ ಮುಂದೆ ಪ್ರಾಬ್ಲಮ್ ಅನ್ಸುತ್ತೆ. ನಾನು ಅವ್ರದ್ದು ಪ್ರಶ್ನೆ ಶಾಸ್ತ್ರ ಹಾಕ್ಬೇಕು. ಮೋಸ್ಟ್ಲಿ ಇವ್ರದೇ ಪ್ರಾಬ್ಲಮ್ ಅನ್ಸುತ್ತೆ. ಅಲ್ಲಿ 8ನೇ ಮನೆ ಬಂದಾಗ ಕನ್ಫ್ಯೂಷನ್ ಅಂತ ಅನ್ಸುತ್ತೆ. ಸುಮ್ನೆ ನಾನು ಡೇಟ್ ಆಫ್ ಬರ್ತ್ ಹೇಳಿ ಇಲ್ಲೇನ್ ಟೈಮ್ ಪಾಸ್ ಮಾಡಕ್ಕೆ ಕೂತಿರೋದು? ಸುಮ್ನೆ ಯಾವ್ದೋ ಬ್ಯಾಂಕ್ ಅಲ್ಲಿ ಇದಾರಂತೆ, ಏನ್ ಮಾಡಕ್ ಕೆಲಸ ಇಲ್ಲ. ನಿಮ್ ಬ್ಯಾಂಕ್ ಅಲ್ಲಿ ಬೇರೆ ಇರೋದು. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ಕನೆಕ್ಟ್ ಆಗಿದೆ ನೋಡಿ, ಮಾತಾಡಿ. ನೆಕ್ಸ್ಟ್ ಕಾಲ್ ರೆಡಿ ಇಟ್ಕೊಳ್ಳಿ. ನಮಸ್ಕಾರ, ಮಾತಾಡಿ. ಪ್ರಶ್ನಾಶಾಸ್ತ್ರ ಕರೆಕ್ಟ್ ಆಗಿ ಹೇಳುತ್ತೆ. ನಾವು ಏನ್ ಅದನ್ನ ಮುಚ್ಚು ಮರೆ ಏನು ಇಲ್ಲ ಅಲ್ಲಿ. ಅವ್ರಿಗೆ 10ನೇ ಮನೆ ಈಗೋ ಇರುತ್ತೆ, ಅದನ್ನ ನೋಡ್ಕೋಬೇಕು. ಇವ್ರದೇ ಏನೋ ಬೇರೆ ಕತೆಗಳು ಇರ್ತವೆ. ಸುಮ್ಮನೆ ಡಿವೋರ್ಸ್ ಹಾಕ್ಬಿಟ್ಟಿದ್ರೆ ಹೋಗ್ಬಿಡ್ತದೆ. ಯಾವ ಡಿವೋರ್ಸು ಆಗಲ್ಲ ಅದು. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಏನ್ ವಿಚಾರ? ಡೇಟ್ ಆಫ್ ಬರ್ತ್ 20. ಏನ್ ವಿಚಾರ ಅಂತ ಹೇಳಿ. ನೀವು ಪ್ರಶ್ನೆ ಕೇಳಿದ್ರೆ ನಾನು ಹಾಕಲ್ಲ. ಸರ್, ಅವಳ ಸ್ಟಡೀಸ್ ಬಗ್ಗೆ ಕೇಳಬೇಕಾಗಿತ್ತು. ಸ್ಟಡೀಸ್ ಬಗ್ಗೆ ಏನ್ ಓದ್ತಾ ಇದಾರೆ? PU ಮುಗಿಸಿದಾರೆ ಸರ್. PU ಮುಗಿಸಿದ್ದಾರೆ. ಓಕೆ. ಏನ್ ಓದಿದಾರೆ ಅದರಲ್ಲಿ? PUC ಲಿ ಸೈನ್ಸ್ ಓದಿದ್ದಾರೆ. ಸೈನ್ಸ್. ಓಕೆ. ನೀಟ್ ಹೋಗ್ಬೇಕು, ಇಂಜಿನಿಯರಿಂಗ್ ಹೋಗ್ಬೇಕು ಅಂತಿದ್ಯಾ? ಏನದು? ಅದೇ ಸರ್, ಯಾವ್ದು ತಗೊಳ್ಳೋದು ಅಂತೇಳಿ. ನೀಟ್ಗೆ ಅಷ್ಟೊಂದು ಸ್ಕೋರ್ ಆಗಿಲ್ಲ. ಇಂಜಿನಿಯರಿಂಗ್ ಅಂತ ಅನ್ಕೊಂಡಿದ್ದಾಳೆ. ಸರಿ, ಇವಾಗ ಹೇಳಿ. ಅಕಸ್ಮಾತ್ ನೀಟ್ ಲಾಂಗ್ ಟರ್ಮ್ ಹೋದ್ರೆ ಅನುಕೂಲ ಆಗುತ್ತಾ? ಆಯ್ತು, ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. 28/7/2006. 28/7/2006. ಸಮಯ ಮಧ್ಯಾಹ್ನ 1:35. ಹುಟ್ಟಿದೂರು? ಹರಪನಹಳ್ಳಿ. ಎಷ್ಟು ಸ್ಕೋರ್ ಬಂತು ಸರ್? ಇಂಜಿನಿಯರಿಂಗ್ 59,000 ಇದೆ. ನಾನು ಹೇಳ್ತಾರದ್ ನೀಟ್. ನೀಟ್ ತಾನೇ ಫಸ್ಟ್ ಕೇಳಿದ್ದು, ಇನ್ನೊಂದ್ಸತಿ ಲಾಂಗ್ ಟರ್ಮ್ ಹೋಗಕ್ಕೆ. ಹೌದು ಸರ್. ಮತ್ತೆ ಇಂಜಿನಿಯರಿಂಗ್ ಯಾಕೆ ಕೇಳ್ತಾ ಇದ್ದೀರಾ? ನಾವ್ ಏನ್ ಮಾತಾಡ್ತೀವಿ, ನೀವ್ ಏನ್ ಹೇಳ್ತೀರಾ ಅರ್ಥನೇ ಆಗಲ್ಲ ಕೆಲವ್ರಿಗೆ. ನೀವು ಈಗ ಪ್ರಶ್ನೆ ಕೇಳಿರೋದು ಇನ್ನೊಂದ್ಸತಿ ನೀಟ್ ಬರಿಬೋದಾ ಅಂತ ಅಲ್ವಾ? ಹೌದು ಸರ್. ಮತ್ತೆ ನೀಟ್ ಸ್ಕೋರ್ ಹೇಳಮ್ಮ. ಸರ್, ನೀಟ್ ಸ್ಕೋರ್ 265. 265 ಬಂದಿದೆ ಅಂತಂದ್ರೆ ಮಿನಿಮಮ್ 400 ಮೇಲೆ ಹೋಗ್ಬೇಕಲ್ವಾ? 500 ಹತ್ತತ್ರ. ಹೌದು ಸರ್. ಆ ಸ್ಕೇಲ್ ಮಾಡೋ ಕೆಪಾಸಿಟಿ ಇದೆಯಾ ಅವ್ರಿಗೆ? ಸೂರ್ಯ ರಾಹು, ಸೂರ್ಯನ ಕಾಂಬಿನೇಷನ್ ನೋಡೋಣ. 9. ಓಕೆ. ಮುಂದೆ ಬರ್ತಕ್ಕಂಥ 2025 ಶನಿ ಬರ್ತಾನೆ. ಶನಿಯಲ್ಲಿ ಜೂನು. ಮತ್ತೇನೋ ನೀಟ್ ರೀ ಎಕ್ಸಾಮ್ ಬರೀತಾರಂತಲ್ಲ, ನೋಡ್ತೀರಾ? ಅಲ್ಲ, ಮತ್ತೆ ಏನೋ ಸ್ಟಾರ್ಟ್ ಮಾಡ್ತಾರೆ ಅಂತ, ಏನೋ ಸ್ಟ್ರೈಕ್ ನಡೀತಾ ಇದೆ. ಬಂದ್ರೆ ಟ್ರೈ ಮಾಡಿ. ಇಲ್ಲಿ ಮುಂದಿನ ವರ್ಷ ನೋಡ್ತಾ ಇದ್ದೀನಿ ಆಕ್ಚುಲಿ ನಾನು. ಜೂನ್ ಇಂದ ಆಗಸ್ಟ್ಗೆ ಶುಕ್ರ, ಶನಿ 9, 8 ಎಂಡಿಗಲ್ಲಿ 8 ಇದೆ. ಈಗ ಸದ್ಯಕ್ಕೆ ಗುರುನಲ್ಲಿ 5 ಬಂದಿದೆ. ಓಕೆ, 5 ಸರಿ ಇಲ್ಲ. 5th ಒಂದು ಸ್ವಲ್ಪ ಕಾಮ್ ಇದೆ. ನೆಕ್ಸ್ಟ್ ಇಯರ್ ಬರ್ಸಿದ್ರೆ ಒಳ್ಳೇದಿದೆ ಅಂತ ತೋರಿಸ್ತಾ ಇದೆ. ಹಾ, ಆದ್ರೆ ಆ ಟೈಮಲ್ಲಿ ಸೀಟನ್ನು ಬರ್ಸಿ. ಓಕೆ. ಬಟ್ ಏನು ಒಂದು ಕಾಂಬಿನೇಷನ್ 5 ಬಂದು ಸುಮ್ನೆ ಸೋಂಬೇರಿತನ ಪಟ್ಟಿದಾರಲ್ಲ ಗುರು ಭಕ್ತಿಲಿ. ಚೆನ್ನಾಗಿ ಬುದ್ಧಿವಂತ ಇದೆ ಅಂತ ತೋರಿಸ್ತಾ ಇದೀರಿ ಜಾತಕದಲ್ಲಿ. ಜಸ್ಟ್ ಸೋಂಬೇರಿತನ ಬಿಟ್ರೆ ಸಕ್ಸಸ್ ಜಾಸ್ತಿ ಇದೆ ಅವ್ರಿಗೆ ಹೇಳಿ ಅಷ್ಟೇ, ಇನ್ನೇನಿಲ್ಲ. ಗ್ರಹಗಳು ಸ್ವಲ್ಪ ಸೋಂಬೇರಿತನ ಕೊಡ್ತವೆ. ಅದನ್ನ ಬಿಟ್ಟು ನಾವು ಸ್ವಲ್ಪ ಮನಸ್ಥಿತಿನ ಸ್ಥೈರ್ಯವಾಗಿ ಇಟ್ಕೊಂಡ್ರೆ ಸಕ್ಸಸ್ ತೋರಿಸ್ತಾ ಇದೆ. ದಯವಿಟ್ಟು ಮಾಡಿ. 12 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಹಾಗೆ ಒಂದು ಬಲಗೈ ಮಧ್ಯದ ಬೆಳಗ್ಗೆ ಒಂದು ಅಮೆಥಿಸ್ಟ್ ಹಾಕಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ.
ನಮಸ್ಕಾರ ಸರ್. ಹಾ, ಹೇಳಿ. ನನ್ನ ಮಗನ ಬಗ್ಗೆ ಕೇಳಕ್ಕಿತ್ತು ಸರ್. ಏನ್ ಕೇಳ್ಬೇಕು? ಅವನು ಮತ್ತೆ ಓದೋದು ಮುಗಿದಿದೆ ಸರ್. ಒಂದು ಇಂಜಿನಿಯರಿಂಗು ಕೆಲ್ಸದ ಬಗ್ಗೆ ನೋಡ್ತಾ ಇದ್ದಾನೆ. ಅದ್ರಾಗೂ ಕೋರ್ಸ್ ಮಾಡ್ತಾ ಇದ್ದಾನೆ ಸರ್ ಅವನು. ಓಕೆ. ಅದಕ್ಕೆ ಅವನು ಒಂದ್ ಡೇಟ್ ಆಫ್ ಬರ್ತಾ ಇತ್ತು ಸರ್ ಅವನು. ಅದ್ನ ಹೇಳೋಣ. ಏನು ಡೇಟ್ ಆಫ್ ಬರ್ತಾ ಇತ್ತು ಸರ್ ಅವನು. ಏನ್ ಪ್ರಶ್ನೆನೆ ಕೇಳ್ತಾ ಇಲ್ವಲ್ಲ ಏನು ಅಂತ. ಮತ್ತೆ ಒಂದು ಇಂಜಿನಿಯರಿಂಗ್ ಮುಗ್ದಿದೆ ಸರ್. ಅದೆಲ್ಲ ಆಯ್ತು, ಮತ್ತೆ ಅದನ್ನೇ ಹೇಳ್ಬೇಡಿ. ಮತ್ತೆ ಏನ್ ಕೇಳ್ಬೇಕು ಅಂತ ಹೇಳಲ್ವಲ್ಲ. ನೀವು ಇಂಜಿನಿಯರಿಂಗ್ ಮುಗ್ದಿದೆ, ಎಕ್ಸ್ಟ್ರಾ ಕೋರ್ಸ್ ಮಾಡ್ತಾ ಇದ್ದಾನೆ, ನಾನ್ ಟೆಕ್ನಿಕಲ್ ಜಾಬ್ ಮಾಡ್ತಾ ಇದ್ದಾನೆ ಸರ್. 15,000 ಕೊಡ್ತಾ ಇದ್ದಾರೆ. ಈಗ ಬೇರೆ ಕೋರ್ಸ್ ಮಾಡ್ತಾ ಇದ್ದಾನೆ ಸರ್. ಎಂತದ್ದು ಸರ್, ಎಂತದ್ದು ಕೋರ್ಸ್ ಮಾಡ್ತಾ ಇದ್ದಾನೆ ಸರ್. ಅದ್ರ ಕೆಲಸದ ಮೇಲೆ ಸಿಗ್ತೈತಾ ಸರ್ ಅದಕ್ಕೆ ಅಂತ ಕೇಳಕ್ಕಿತ್ತು. ಈಗ ನಾವು ಏನ್ ಪ್ರಶ್ನೆ ನೋಡಿ ಏನ್ ಹೇಳ್ಬೇಕು? ಪ್ರಶ್ನೆ ನೋಡಿ ಕೋರ್ಸ್ ಮಾಡ್ತಾ ಇದ್ದಾನಲ್ಲ ಅದ್ರ ಬಗ್ಗೆ ಜಾಬ್ ಸಿಗ್ತೈತಾ ಅಂತ ನೋಡಿ ಹೇಳ್ಕಿತ್ತು ಸರ್. ಸರಿ, ಏನ ಕನ್ಫ್ಯೂಷನ್ ನಿಮ್ದೆಲ್ಲ. ಡೇಟ್ ಆಫ್ ಬರ್ತ್ ಹೇಳಿ. ಪ್ರಶ್ನೆ ಸರ್ ತಿಳ್ಕೊತೀನಿ ಸರ್. ಆಯ್ತು, ಹೇಳಿ. 1 to 241 ನಂಬರ್ ಹೇಳಿ. 25 ಸರ್. 25 ಸರ್. ಈಗ ಕೋರ್ಸ್ ಅಲ್ಲಿ ಜಾಬ್ ಸಿಗುತ್ತಾ ನೋಡೋಣ. 4th ಹೌಸ್ ಓದಿರೋದು ಮಂಗಳನ ಕಾಂಬಿನೇಷನ್ ಇವಾಗ 2 1. ಸೊ ಅದರಲ್ಲಿ ಸಿಗುತ್ತೆ ಕಾಂಬಿನೇಷನ್, ತೊಂದರೆ ಇಲ್ಲ. 6ನೇ ಮನೆ ಶನಿ, 10ನೇ ಮನೆ ಮಂಗಳ. ಮತ್ತೆ ಅಗೇನ್ ಶನಿ 1 8 9 2 3 6 ಕಾಂಬಿನೇಷನ್. 1 ಸೆಲ್ಫ್ ಎಫರ್ಟ್ 8 9 12. ಸ್ವಲ್ಪ ಅವ್ರು ಓದಿರೋದ್ರಲ್ಲೂ ಸ್ವಲ್ಪ ಕೆಲಸ ಸಿಗೋದು ಅಷ್ಟು ಈಸಿ ಇಲ್ಲ. ಅವ್ರು ಏನ್ ಓದಿದ್ರಲ್ಲ ಅದ್ರಲ್ಲೂ ಕಾಂಪಿಟೇಷನ್ ಜಾಸ್ತಿ ಇದೆ. ಅಷ್ಟು ಈಸಿಯಾಗಿ ಜಾಬ್ ಸಿಗೋದು ಕಷ್ಟ. ಯಾವ್ದು ಹೋಗಿದ್ದಾರೆ ಈಗ ಸದ್ಯಕ್ಕೆ ನಾವು ನೋಡಿದಾಗ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಎಫರ್ಟ್ ಅದು ಏನಾರು ಇರ್ಬೋದು. ನೀವು ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಹಾಕಿದ್ದೀನಿ. ಅಲ್ಲಿ ಕೆಲಸದ ವಿಚಾರ ಆಗುತ್ತಾ ಅಂದಾಗ 6ನೇ ಮನೆ ನೋಡಿದಾಗ ಅಲ್ಲಿ 1 ಅಂತ ಬಂದಾಗ ಸ್ಟ್ರಗಲ್ ಜಾಸ್ತಿ, ಸೆಲ್ಫ್ ಎಫರ್ಟ್ ಜಾಸ್ತಿ. ಮತ್ತೆ ಕೆಳಗಡೆ ಅಂಡರ್ಗ್ರೌಂಡ್ 8 9 12 ಬಂದಿದೆ. 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ, ಇದ್ರಲ್ಲಿ ಯಾವ್ದಾದ್ರು ಒಂದು ಬಂದ್ರೆ ಸಕ್ಸಸ್ ಆಗುತ್ತೆ. ಇನ್ ಬೇರೆ ಮನೆಗಳೆಲ್ಲ ಸಿಕ್ಕಾಪಟ್ಟೆ ಸ್ವಲ್ಪ ಟಫ್ ಕಾಂಬಿನೇಷನ್ ಇರ್ತಕ್ಕಂಥ ತೋರಿಸುತ್ತೆ. ಕಡಲೆಕಾಳನ್ನು ದಯವಿಟ್ಟು ದಾನ ಮಾಡಿ. ಒಂದು ಕರಿ ದಾರ ಕಟ್ಕೊಳ್ಳಿ, ಒಳ್ಳೇದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ಅದನ್ನ ಮಾಡಿ ಇದಕ್ಕೆ ಹೋಗ್ತಾರೆ, ಇದನ್ನ ಮಾಡಿ ಅದಕ್ಕೆ ಹೋಗ್ತಾರೆ. ಯಾವ್ದಕ್ಕೆ ಹೋಗ್ತಾರೋ ಇಲ್ಲಿ ಯಾವ್ದಕ್ಕೆ ಹೋದ್ರು ಸಕ್ಸಸ್ ಇರೋ ಕಾಂಬಿನೇಷನ್ ಇರ್ಬೇಕಷ್ಟೇ. ಈಗ ತುಂಬಾ ಜನ ಹಿಂಗೆ ಮಾಡೋದು. ಜಾತಕದಲ್ಲಿ ಕೆಲಸ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ತೋರಿಸ್ತಾ ಇರುತ್ತೆ. ಈಗ ಹೇಳದಲ್ಲ 15,000 ಹೋಗ್ತಾ ಇದಾರೆ ಅಂತ, ಕಾಂಬಿನೇಷನ್ ಹಂಗೆ ಇರ್ತದೆ. ಏನೋ ಕೋರ್ಸ್ ಮಾಡಿದ ತಕ್ಷಣ ನಮ್ಗೊಂದು 2 ಲಕ್ಷ ಬಂದ್ಬಿಡುತ್ತೆ ಅನ್ಕೊಂಡ್ಬಿಡ್ತಾರೆ. ನಮ್ಮ ಹಾರೋಸ್ಕೋಪ್ ಮೇಲೆ ಒಂದು ವೆಯ್ಟೇಜ್ ಅಂತ ಇರುತ್ತೆ. ಆ ವೆಯ್ಟೇಜ್ ಪ್ರಕಾರನೇ ನಮಗೆ ಸಿಗೋದು. ಎಷ್ಟೋ ಟಾಪ್ ಕಾಲೇಜಸ್ ಅಲ್ಲೊಂದು 50 ಜನ 100 ಜನನೂ ಇರ್ತಾರೆ, ಇಂಜಿನಿಯರಿಂಗ್ ಮುಗಿಸಿರ್ತಾರೆ. ಅದರಲ್ಲಿ ಅರ್ಧದಿಂದ 3/4 ಜನನೋ ಅಥವಾ 60%ಗೆ ಪ್ಲೇಸ್ಮೆಂಟ್ ಆಗ್ಬಿಡುತ್ತೆ. 40% ಪ್ಲೇಸ್ಮೆಂಟೇ ಆಗಲ್ಲ. ಮತ್ತೆ ಹೆಂಗೆ? ಕಾಲೇಜೆಲ್ಲ ಓದಿರ್ತಾರೆ, ಮತ್ತೆ ಅವ್ರಿಗೆ ಬಂದಿರತಕ್ಕಂಥ ರೇಟಿಂಗು, ಅದು ರ್ಯಾಂಕಿಂಗ್ ಅಂತ ಬರುತ್ತೆ ಅವ್ರದ್ದು. 6.9 7 ಬಂದಿರುತ್ತದು. ಆ ಪಾಯಿಂಟ್ ಮೇಲೂ ಹೆಚ್ಚು ಕಮ್ಮಿ ಸೇಮ್ ಬಂದಿದೆ. ಇಂಟರ್ವ್ಯೂ ಸರಿಗೆ ಮಾಡಿಲ್ಲ ಅಂತನಾ ಅಥವಾ ಏನು ಗೊತ್ತಿರಲ್ಲ. ಸೊ ಹಾರೋಸ್ಕೋಪ್ ಅಲ್ಲಿ ನಾನು ಅನುಭವದಲ್ಲಿ ಹೇಳ್ತೀನಿ, ಹಾರೋಸ್ಕೋಪ್ ವಿಲ್ ಟೆಲ್ ವಾಟ್ ಈಸ್ ದಿ ಲೆವೆಲ್ ಆಫ್ ಈಸಿನೆಸ್ ಅಂತ ಹೇಳ್ತೀವಿ. ಈಸಿ ಜಾಬ್ ಈಸಿಯಾಗಿ ಆಗತ್ತಾ, ಒಂದು ಬಿಟ್ರೆ ಇನ್ನೊಂದು ಈಸಿಯಾಗಿ ಸಿಗುತ್ತಾ, ಇದನ್ನ ನಾವು ಈಸಿಯಾಗಿ ನೋಡ್ಬೋದು. ಒಂದು ಎಫರ್ಟ್ ಬರುತ್ತೆ, ಬೇರೆ ಬೇರೆ ಕಾಂಬಿನೇಷನ್ಸ್ ಎಲ್ಲ ಸ್ವಲ್ಪ ಟಫ್ ಬರುತ್ತೆ. ಸೊ ನಾವು ಇದನ್ನ ಮಾಡ್ಕೊಂಡ್ರೆ ಈಗ ಇದ್ಲೇನೋ ಹೋಗಿರ್ತೀವಿ, ಅಲ್ಲಿ ಸಿಗ್ತಾ ಇಲ್ಲ, ಜಾತಕ ಅದೇ ಇರುತ್ತೆ ಹೆಚ್ಚು ಕಮ್ಮಿ. ನಾವು ಇನ್ನೊಂದು ಕೋರ್ಸ್ ಮಾಡಲ್ಲಿ ಹೋಗಿದ ತಕ್ಷಣ ಟಕ್ಕನ್ ಸಿಕ್ಬಿಡುತ್ತಾ? ಪ್ರಶ್ನಾಶಾಸ್ತ್ರ ಹೇಳ್ಬಿಡುತ್ತದು. ಅದ್ರಲ್ಲಿ ಹೋದ್ರು ಅಷ್ಟೇ, ಇದ್ರಲ್ಲಿ ಹೋದ್ರು ಅಷ್ಟೇ. ಒಂದ್ಸತಿ ದಶಗಳು ಚೇಂಜ್ ಆದಾಗ, ಸ್ಟಾರ್ ಆದಾಗ ಜೊತೆಲಿ ಯಾರ್ಯಾರು ಬಂದ್ರೋ, ನಾವೆಲ್ಲ ಒಂದು ಕಾಲೇಜ್ ಮುಗಿಸ್ಕೊಂಡು ಜೊತೆಲಿ ಬಂದಾಗ ಅವರೆಲ್ಲ ಮುಂದೆ ಹೋದಂಗೆ ಕಾಣಿಸ್ಬಿಟ್ಟಿರುತ್ತೆ. ಈ ವ್ಯಕ್ತಿದ ಏನಾದ್ರು ದಶಾ ಸ್ಟಾರ್ ಒಂದು 5 ವರ್ಷ 6 ವರ್ಷ 10 ವರ್ಷ ಚೇಂಜ್ ಆಗ್ಬಿಟ್ಟು ಇನ್ನೂ ಸೂಪರ್ ಕಾಂಬಿನೇಷನ್ ಬಂದ್ಬಿಟ್ರೆ ಅವ್ರು ಅಲ್ಲಿರೋರು ಈ ವ್ಯಕ್ತಿ ಅದ್ರದ್ದು 10ರಷ್ಟು ಮುಂದೆ ಹೊಡ್ಬಿಟ್ಟಿರ್ತಾನೆ. ಇದೆಷ್ಟೋ ಜನಕ್ಕೆ ಅನುಭವ ಆಗಿದೆ. ಹೇಳ್ತಾ ಇರ್ತಾರೆ, ನಮ್ಮ ನಾವೆಲ್ಲ ಓದಿದ್ವಿ, ನಾನೊಂಥರ ಯಾವ ಕೆಲಸನೂ ಸಿಕ್ಕಿಲ್ಲ, ಏನೂ ಇಲ್ಲ, ಎಲ್ಲರಿಗೂ ಒಳ್ಳೊಳ್ಳೆ ಕಂಪ್ನಿಗಳು ಸಿಕ್ಬಿಡ್ತು, ನಾನು ಸ್ಟ್ರಗಲ್ ಮಾಡಿ 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 ಇಟ್ಟೆ. ಒಂದು 5-6 ವರ್ಷ ಆದ್ಮೇಲೆ ಯಾವುದೋ ಏನೋ ಒಂದು ಕ್ಲಿಕ್ ಆಯ್ತು, ನಾನು ಆ ರೂಟ್ ಹೋದೆ, ಎಲ್ಲರಿಗಿಂತ ಟಾಪ್ ಅಲ್ಲಿ ಇದೀನಿ ಅಂತ ಹೇಳ್ತಾರೆ. ಇದನ್ನೇ ಹೇಳೋದು ಗ್ರಹಾಂಕ ಕೇಲ್. ದಶಾ ಭುಕ್ತಿಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ದಶದಿಂದ ಇನ್ನೊಂದು ದಶ ಇಂಪ್ರೂವ್ಮೆಂಟ್ ಇದೆಯಾ ನೋಡ್ಬೇಕು. ಇಂಪ್ರೂವ್ಮೆಂಟ್ ಇದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಲೇಬಾರ್ದು.
ಯಾಕಂದ್ರೆ ಎಲ್ಲ ಇವತ್ತಿನ ದಿವಸ ಏನಾಗ್ಬಿಟ್ಟಿದೆ, ಎಲ್ಲ ಮನೇಲಿರ್ತಕ್ಕಂಥ ಎಲ್ಲ ಪೋಷಕರು ಮಕ್ಕಳು ಬಿಡಿ, ಅವ್ರ ಜ್ಯೋತಿಷ್ಯ ಅಂದ್ರೆ ದೂರ ಓಡೋಗ್ತಾರೆ. ಕೆಲ್ಸದ ಮಾತ್ರ ಕೇಳ್ತಾರೆ, ನೀನೇ ಕೇಳ್ಕೊಳಮ್ಮ, ನನ್ಗೆ ಬೇಡ, ನೀನ್ ಕೇಳ್ಕೊಂಡು ಹೇಳು ಅಂತಾರೆ. ಅದಕ್ಕೆ ಹೇಳೋದು, ಮಂಡೇ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಮಕ್ಕಳನ್ನು ಕೂರಿಸ್ಕೊಂಡು ನೆಕ್ಸ್ಟ್ ದಶ ಚೆನ್ನಾಗಿದೆಯಾ ಇಲ್ವಾ, ಚೆನ್ನಾಗಿಲ್ಲ ಅಂದ್ರೆ ಅದನ್ನ ಇಂಪ್ರೂವ್ಮೆಂಟ್ ಮಾಡಕ್ಕೆ ಸ್ವಲ್ಪ ದಾನಗಳು ಮಾಡ್ಕೊಂಡು ಮಂತ್ರಗಳು ಮಾಡ್ಕೊಂಡು ಸ್ವಲ್ಪ ಸಿಕ್ಕಿದೀಗ ಜಾಯಿನ್ ಆಗಿ ಎಫರ್ಟ್ ಇಂದ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥ ಕಾಂಬಿನೇಷನ್ಸ್ ಇರುತ್ತೆ. ಒಬ್ರಿಗೆ ಲಕ್ ಫ್ಯಾಕ್ಟರಿಂದ ಸ್ಟಾರ್ಟ್ ಆಗುತ್ತೆ, ಬಹಳ ಲಕ್ಕಿಂದ ಈಸಿಯಾಗಿ ಮೇಲೆ ಹೋಗ್ತಾರೆ. ಕೆಲವರು ಎಷ್ಟೇ ಸ್ಟ್ರಗಲ್ ಮಾಡಿದ್ರು ಮುಂದೆ ಹೋಗಲ್ಲ. ಕೆಲವರು ಎಫರ್ಟ್ ಹಾಕಿ ಇಡ್ತಾರೆ, ರಾಂಗ್ ಎಫರ್ಟ್ ಅಲ್ಲಿ ಇರ್ತಾರೆ. ಈ ಲೈನ್ಗೆ ಹೋಗ್ಬಾರ್ದು, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಆ ಕೋರ್ಸ್ ಈ ಕೋರ್ಸ್ ಎಲ್ಲ ಚಿತ್ರಾನ್ನ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ ಸರ್, ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಏನ್ ಪ್ರಶ್ನೆ ಕೇಳಿ. ಇದು ನನ್ನ ಮಗಳು ಒಬ್ಬರನ್ನ ಇಷ್ಟಪಟ್ಟಿದ್ದಾಳೆ, ಒಂದು ಹುಡುಗನ್ನ. ಆಯ್ತು, 1 to 240 ನಂಬರ್ ಹೇಳಿ. 63. ಅವ್ರ 63. ತಡಿಯಮ್ಮ, ನೀವು ಪ್ರಶ್ನಾಶಾಸ್ತ್ರ ಹಾಕೊಂಡು ಸೈಲೆಂಟ್ ಆಗಿರ್ಬೇಕು. ನೀವ್ ಇರೋದೆಲ್ಲ ಎಲ್ಲಾರ್ಗು ಈ ಕಾಂಪೌಂಡರ್ ಹತ್ರ ಹೇಳ್ದಂಗೆ ನಂಗೆ ಹೇಳ್ಬೇಡಿ, ನಾನು ನೋಡ್ಬಿಟ್ಟು ಹೇಳ್ತೀನಿ. ರಾಹು 5ನೇ ಮನೆ, ಮಂಗಳ ಏನ್ ಹೇಳತ್ತೆ ನೋಡೋಣ. ಒಪ್ಪೋದಿಲ್ಲ, 100% ಒಪ್ಪೋದಿಲ್ಲ. ಇಲ್ಲಿ ಏನಂತ ಹೇಳ್ತೀನಿ ನೋಡಿ. 5ನೇ ಮನೆ ಲವ್, ಮಾರ್ಸ್ ಅಂತ ಬಂದಿದೆ. ರಾಹು 7ನೇ ಮನೆ ಮದುವೆ ಅಂತ ತೋರಿಸ್ತಾ ಇದೆ. ನಾವು ಎರಡನ್ನೂ ನಾವು ಪರಿಶೀಲಿಸಿದಾಗ ಮಾರ್ಸ್ 12ನೇ ಮನೆ ಬಂದಾಗ ಇದು 100% ಅದು ಕಂಪ್ಲೀಟ್ ವಿರೋಧ ಇರುತ್ತೆ. ರಾಹುನಲ್ಲೂ 12 ಬಂದಾಗ ಕಂಪ್ಲೀಟ್ ವಿರೋಧ ಆಗಿರುತ್ತೆ. ಸೊ ಇದು ಮಾಡ್ಕೊಳ್ಳೋದು ಸ್ವಲ್ಪ ಬೇಜಾರಾಗ್ಬೋದೇನೋ ನಿಮ್ಮ ಇವ್ರಿಗೆ, ಲವ್ ಮಾಡಿರೋದೆಲ್ಲ ಇದು ಸ್ವಲ್ಪ ಆಗೋದು ಡೌಟ್. ಈಗ ನಾನು ಸ್ಟೋರಿ ಕೇಳ್ತೀನಿ. ಹೇಳಿ, ಏನ್ ಸಮಾಚಾರ? ಅದೇ ಹುಡುಗನು ಇನ್ನು ಮಾಡ್ಕೋತೀನಿ ಅಂತಾನೆ ಸುಮ್ನೆ ಇದ್ದಾನೆ. ಓಹೋ, ಇದಾ ಕೇಸು? ಓಕೆ ಓಕೆ ಓಕೆ. ಇದು ಗ್ಯಾರಂಟಿ ಚಿಪ್ ನಿಮ್ದೆ, ಕಪ್ ನಮ್ದಲ್ಲ, ಚಿಪ್ ನಿಮ್ದೆ. ನನ್ನ ಅನುಭವದಲ್ಲಿ ಹೇಳ್ತೀನಮ್ಮ, ಇದು 12 ಬಂದಾಗ ದೂರ ಇರೋದು ಒಳ್ಳೇದು. ಎಷ್ಟೇ ಕಷ್ಟ ಆಗ್ಬೋದು, ಮಾನಸಿಕವಾಗಿ ಆಗ್ಬೋದು. ಯಾಕಂದ್ರೆ ಲವ್ ಮಾಡೋರ್ಗೆ ಅದು ಒಂಥರ ಫೀಲಿಂಗ್ ಬಂದ್ಬಿಟ್ಟಿರುತ್ತೆ, ಹಿಂಗೆ ಅವನ್ನೇ ಮಾಡ್ಕೋಬೇಕು, ಕನಸುಗಳೆಲ್ಲ ಕಟ್ಕೊಂಡಿರ್ತಾರೆ. ಸೊ ಅವ್ನು ಮಾಡ್ಕೋತೀನಿ ಅಂದ್ರೆ ಕಾಗೆ ಹರಿಸ್ತಾ ಇದ್ದಾನೆ ಅಂತ ಇಲ್ಲಿ ಬಂದ್ಬಿಟ್ಟಿದೆ ಇಲ್ಲಿ. ಓಕೆ, ಕಂಪ್ಲೇಂಟ್ ಕೊಡಿ, ನಾನು ಹೇಳಿದ್ ಮಾಡಿ. ಅವಾಗ ಒಂದು ರಿಸಲ್ಟ್ ಬರ್ತದೆ. ಅವನು ಅದಕ್ಕೂ ಆಟ ಆಡ್ತಾನವನು. ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾನು ಮಾಡ್ಕೊಳ್ಳಲ್ಲ ಅಂತಾನೆ, ಅಂತ ದಗಲ್ಬಾಜಿ ಅವನು. ಇದು ಮದುವೆಗೆ ಹೋಗೋದು 99% ಡೌಟ್. ಹೋಗಾದ್ಮೇಲೂ ಆಮೇಲೆ ಡಿವೋರ್ಸ್ಗೆ ಹೋಗ್ಬೇಕಾಗುತ್ತೆ. ಆ ಕಾಂಬಿನೇಷನ್ ಹೇಳ್ತಾ ಇದೆ ಮುಂಚೆನೆ, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ತುಂಬಾ ಜನ ನಮ್ಮ ನಕ್ಷತ್ರ ನಾಡಿ ಚಾಲೆಂಜ್ ಮಾಡ್ಬಿಟ್ರು, ಏನ್ ಸರ್ ಲವ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಎಲ್ಲ ಒಪ್ಕೊಂಡ್ರು ಸಾರ್ ಅಂದ್ರು. 2 ವರ್ಷ ಕಿತ್ತೋಗಿ ಡೈವರ್ಸ್ ಆಗಿ, ಸರ್ ನೀವ್ ಹೇಳಿದ್ ನಿಜ ಸರ್, ಮಾಡಬಾರ್ದಾಗಿತ್ತು, ನಿಮ್ದು ಲವ್ ಇಲ್ಲ, ಚೆನ್ನಾಗಿಲ್ಲ, ಕಿತ್ತೋಗುತ್ತೆ ಅಂತ ಹೇಳಿದ್ರಿ. ಇಲ್ಲ, ನಿಮ್ದೆಲ್ಲ ತಪ್ಪಾಯ್ತು, ಹಂಗಾಯ್ತು ಅಂತ ಹೇಳಿ ಮದುವೆ ಎಲ್ಲ ಜೋರಾಗಿ ಮಾಡ್ತೀವಿ, ಆಮೇಲೆ ಭಯಂಕರವಾಗಿ ಆಗೋಯ್ತು ಅಂತ. ಎರಡಕ್ಕೂ ರೆಡಿ ಇದೆ ಇದು, ಹುಷಾರಾಗಿರಿ. ಮಗಳು ಹೇಳಿ, ಅವ್ಳು ಕೇಳ್ತಾಳೋ ಇಲ್ವೋ ಗೊತ್ತಿಲ್ಲ. 12ನೇ ಮನೆ ನಾಟ್ ಗುಡ್. ಲವ್ ಇದೆಯಾ? ಎಸ್. 5ನೇ ಮನೆ ಕಾಂಬಿನೇಷನ್ ಇದ್ರೆ ಲವ್ ಇರುತ್ತೆ. ಮದುವೆ ಆಗುತ್ತಾ? ರಾಹು ಕಾಂಬಿನೇಷನ್ ಅಲ್ಲಿ ಇಲ್ಲೆಲ್ಲಾದ್ರೂ ಒಂದು 2, 7, 9 ಬರಬೇಕು. ಇಲ್ಲ, ರಾಹುನಲ್ಲಿ ಬಂದಿಲ್ಲ. 12 ಬಂದಿದೆ, 4 ಬಂದಿದೆ. ಅವ್ನಿಗೆ ಇಂಟ್ರೆಸ್ಟೇ ಲಾಸ್ ಆಗಿರ್ಬೋದು, ನೋಡ್ಕೊಳ್ಳಿ. ನಮಸ್ಕಾರ. ಹೇಳಿ. ಮಗನ್ ಬಗ್ಗೆ ಕೇಳ್ಬೇಕಾಯ್ತು. ಏನು ವಿಚಾರ ಹೇಳಿ. ಏನ್ ಕೆಲ್ಸಕ್ಕೆ ಹೋಗ್ತಾನ ಮುಂದೆ? 1 to 240 ಒಂದು ನಂಬರ್ ಹೇಳಿ. ಅಥವಾ ಒಂದು ಜಾತಕ ಕರೆಕ್ಟ್ ಆಗಿದೆಯಾ, ಟೈಮ್ ಕರೆಕ್ಟ್ ಆಗಿದೆಯಾ, ನಿಮಿಷ ಎಲ್ಲ ಕರೆಕ್ಟ್ ಆಗಿದೆ ಗುರುಜಿ. ಹೇಳಿ. 20/5/2007 ಸಂಜೆ 6 ಗಂಟೆ 8 ನಿಮಿಷ ಬೆಂಗಳೂರಲ್ಲಿ ಹುಟ್ಟಿರೋದು. 8 ನಿಮಿಷ, ಗುಡ್. ಹಿಂಗಿರ್ಬೇಕು ಟೈಮ್ ಅಂದ್ರೆ ನಮ್ಗೆ. ಅಟ್ಲೀಸ್ಟ್ 8 ನಿಮಿಷ. 6 ಗಂಟೆಯಿಂದ 6:30 ಅಂತೆ, 6:30 7 ಗಂಟೆ ಒಳಗಂತೆ. ಏನೇನು ಟೈಮ್ ಕೊಡ್ತಾರ. ಇರ್ಲಿ. ಈಗ ಇದರಲ್ಲಿ ಚಂದ್ರ ಮತ್ತೆ ಶುಕ್ರ, ಮಿಥುನ ರಾಶಿ, ಹಾಗೆ ಪುನರ್ವಸು ನಕ್ಷತ್ರ ಗುರುದಶೆಯಲ್ಲಿ ಶುರುವಾಗಿದೆ. ಶನಿ ದಶ ನಡೀತಾ ಇದೆ 2017ರಿಂದ. ಶನಿ ಕಾಂಬಿನೇಷನ್ 9, 7, 9. ಇವ್ರಿಗೆ ನೋಡಿ 17 ವರ್ಷ 7ನೇ ಮನೆ ತೋರಿಸ್ತಾ ಇದೆ ಅಂದ್ರೆ ಸಣ್ಣದಾಗಿ ಏನಾದ್ರು ಸೇಲ್ಸ್ ಮಾರ್ಕೆಟಿಂಗ್ ಹೋಗಕ್ ಕೇಳಿ, ಆಮೇಲೆ ಬಿಸ್ನೆಸ್ ಮಾಡಕ್ ಹೇಳಿ, ಗ್ಯಾರಂಟಿ ಮಾಡ್ತಾರೆ. ಇಲ್ಲ ಅಂದ್ರೆ ಯಾವ್ಲೇನು ಹೋಗಲ್ಲ ಇವರು. ಅರ್ಥ ಆಯ್ತೇನಮ್ಮ? ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ವ್ಯಾಪಾರ ಆಗುತ್ತಾ? ಓದಿರೋದೇನ್ ಹೇಳಿ? ಅವನು ಫಸ್ಟ್ PUC ಓದಿ ಸ್ಟಾಪ್ ಮಾಡ್ಬಿಟ್ಟಿದ್ದಾನೆ. ಕಾಲೇಜ್ಗೆ ಹೋಗ್ತಾ ಇಲ್ಲ, ಹುಡುಗರ ಜೊತೆ ತುಂಬಾ ಅಲಿತಾ ಇದ್ದಾನೆ. ಅದಕ್ಕೆ ಭಯ ಆಗ್ಬಿಟ್ಟಿದೆ ಗುರುಜಿ, ಏನ್ ಮಾಡ್ತಾನೆ? ಇಲ್ಲ, ಏನ್ ತೊಂದ್ರೆ ಏನಿಲ್ಲ. ಈಗ ಹುಡುಗರ ಜೊತೆ ಅಲಿತಾ ಇದ್ದಾರೆ, ಆದ್ರೆ ಕೆಟ್ಟ ಕೆಲಸ ಏನು ತೋರಿಸ್ತಾ ಇಲ್ಲ ಇಲ್ಲಿ. ಸುಮ್ಮನೆ ಫ್ರೆಂಡ್ಶಿಪ್ ಓಡಾಡ್ತಾ ಇರ್ತಾರೆ.
ಅದೇ ಫ್ರೆಂಡ್ಶಿಪ್ ಇಂದ ಬಿಸ್ನೆಸ್ ಮಾಡಕ್ ಹೇಳಿ. ಗ್ಯಾರಂಟಿ ಅವ್ನು ಬಿಸ್ನೆಸ್ ಮಾಡ್ತಾನೆ ಚೆನ್ನಾಗಿ. ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ, business ಆದ್ರೆ ದುಡ್ಡು ಹಾಕಲ್ಲಪ್ಪ, ಸ್ವಲ್ಪ ನೀನು ಮಾಡಿ ತೋರ್ಸು ಅಂತ ಹೇಳಿ. ನೀನು ಬಂಡವಾಳ ನಿನಗೆ ಕೊಡ್ತೀನಿ, ಆಮೇಲೆ ನೀನೊಂದು 1 ವರ್ಷ ಬಂಡವಾಳ ಇಲ್ಲದೆ ಏನೇನ್ ವ್ಯಾಪಾರ ಮಾಡಿ ನಮ್ಗೆ ಎಷ್ಟು ದುಡ್ಡು ತಂದು ಕೈ ಕೊಡ್ತೀಯ ನೋಡೋಣ. ಏನ್ ಕೆಲಸ ಮಾಡಕ್ ಹೇಳ್ಬೇಕು ಗುರುಜಿ ಅವ್ನಿಗೆ, ಯಾವ ತರದ ಅವ್ನಿಗೆ ಮಾಡಕ್ ಹೇಳ್ಬೇಕು ಅಂತ ನೋಡಿ. ಇಲ್ಲಿ ಒಂದ್ ಸ್ವಲ್ಪ 4ನೇದು ಸ್ವಲ್ಪ ರಿಯಲ್ ಎಸ್ಟೇಟ್ ಬರೋ ಸಾಧ್ಯತೆನೆ ಜಾಸ್ತಿ ಇದೆ. ಅವ್ನಿಗೆ ಹೇಳಿ ರಿಯಲ್ ಎಸ್ಟೇಟ್ ಹೋಗು, 4 ಸೈಟ್ ಸೇಲ್ ಮಾಡು ಆಮೇಲೆ ಆಫೀಸ್ ಹಾಕಿ ಕೊಡ್ತೀನಿ ಅಂತ ಹೇಳಿ. ಗ್ಯಾರಂಟಿ ಆಗುತ್ತೆ. ಅದೊಂದೇ ಲೈನ್ ಇವ್ರಿಗೆ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ದುಡ್ಡು ಚೆನ್ನಾಗಿ ಬರುತ್ತೆ. ಒಂಚೂರು ಕೂರ್ಸಿ ಸಮಾಧಾನದಿಂದ ಏಳ್ಸಿದ್ರೆ ಇದರಲ್ಲಿ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಕೋಟಿಗಟ್ಲೆ ದುಡ್ಡು ಮಾಡ್ತಾನೆ. ನೀವು ಪ್ರೀತಿಯಿಂದ ಹೇಳಿ ಗ್ಯಾರಂಟಿ ಕೋಟಿಗಟ್ಲೆ ದುಡ್ಡು ಮಾಡ್ತಾನೆ. ಅವ್ನಿಗೆ ಅಷ್ಟು ಬುದ್ಧಿ ಇದೆ. ಬುದ್ಧಿ ಚೆನ್ನಾಗಿದೆ ಗುರುಜಿ, ಭಯ ಮನ್ಸಲ್ಲಿ ಸೂಪರ್ ಬುದ್ಧಿ ಇದೆ. ಅವನ್ನ ನೀವು ನಿಮ್ಮ ಫ್ರೆಂಡ್ಸ್ ತರ ನೋಡ್ಕೊಂಡ್ ಮಾಡಿ. ಯಾಕಂದ್ರೆ ಶನಿ ದಶ ಆದ್ಮೇಲೆ ನೆಕ್ಸ್ಟ್ ಬುಧ ದಶ ಬರುತ್ತೆ, ಅಲ್ಲೂ ಕಾಂಬಿನೇಷನ್ ಚೆನ್ನಾಗಿದೆ. 5 ಇನ್ವೆಸ್ಟ್ಮೆಂಟ್ ಇಲ್ದೇನೆ ಜೋರಾಗಿ ಮಾಡ್ತಾರೆ. ಯಾಕಂದ್ರೆ 267 ಕಾಂಬಿನೇಷನ್ ಇದೆ, ಇನ್ಕ್ರಿಮೆಂಟ್ ಇದೆ 5ನೇದು. 100% ಇಲ್ಲಿ 8, 12 ಬಂದಿಲ್ಲ. ಗ್ಯಾರಂಟಿ ಸಕ್ಸಸ್ ಚೆನ್ನಾಗಿದೆ. ಬಿಸ್ನೆಸ್ ಅಲ್ಲಿ ಜೋರಾಗಿ ಮಾಡ್ತಾರೆ. ಸ್ವಲ್ಪ ಅನುಭವ ತಗೊಳಕ್ಕೆ ಬಿಡಿ. ಇನ್ನು ಚಿಕ್ಕ ಹುಡುಗ, ಅನುಭವ ತಗೊಳಪ್ಪ ಅಂತ ನೀವು ದಿನಾ ಹೇಳಿ. ಅವ್ರಿಗೆ ಒಂದೇ ಒಂದು ಮಾತು ಹೇಳಿ, ದುಡ್ಡು ಹಾಕ್ಬಿಟ್ಟು ಅನುಭವ ತಗೋಬೇಡ, ಅನುಭವ ತಗೊಂಡು ದುಡ್ಡು ಹಾಕು ಅಂತ ಈ ಮಂತ್ರನ ಜಪ ಮಾಡಕ್ ಹೇಳಿ. ಇದನ್ನ ಬಲಗೈ ಒಂದು ಕಿರುಬೆರಳಿಗೆ ಒಂದು ಎಮರಾಲ್ಡ್ ಹಾಕಿಸಿ ಸಕ್ಸಸ್ ಬಿಸ್ನೆಸ್ ಅಲ್ಲಿ ಓದ್ದೇ ಇರೋರ್ಗಿನ ಜಾಸ್ತಿ ದುಡ್ಡು ಮಾಡ್ತಾರೆ. ಅದೇ ಗ್ರಹಗಳ ಒಂದೊಂದು ಆಟಗಳು 100% ಮಾಡ್ತಾರೆ. ಅವ್ರ ದುಡ್ಡು ಬರುತ್ತೆ ಹೋಗುತ್ತೆ, ಎಲ್ಲ ಸೂಪರ್ ಆಗಿ ಬರುತ್ತೆ. ಆದ್ರೆ ನಮ್ಗೇನು ಅಂತಂದ್ರೆ ಇನ್ಸ್ಟೆಂಟ್ ಆಗಿ ಇವಾಗೆಲ್ಲ ಕಾಣಿಸ್ಬೇಕು ನಾವು. ಹಿಂಗಿದಾನೆ, ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದಾನೆ, ಹಾಳಾಗ್ಬಿಡ್ತಾನೆ. ಇವನ್ ಫ್ರೆಂಡ್ಸ್ ಜೊತೆ ಹೋಗ್ತಾನೆ, ಇವ್ನು ಸೂಪರ್. ಅವೆಲ್ಲ ಅಂದ್ರೆ ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ನಮಸ್ಕಾರ. ಹಲೋ, ಹೇಳಿ. ನಮಸ್ತೆ ಗುರುಜಿ. ಹೇಳಿ. ನಮ್ದು ಸ್ವಲ್ಪ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಇದೆ. ಏನು? ಹೆಲ್ತ್ ಅಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಹೆಲ್ತ್ ಪ್ರಾಬ್ಲಮ್? ಏನು ಏಜ್ ನಿಮಗೆ? ಅದೊಂದು ಒಂಥರ ಪೀರಿಯಡ್ಸ್ ಟೈಪ್ ಸ್ಟಾರ್ಟ್ ಆಗಿದೆ. ಅದು ಸ್ಕ್ಯಾನಿಂಗ್ ಏನ್ ಮಾಡಿದ್ರು ಅದರಲ್ಲಿ ಏನು ರಿಪೋರ್ಟ್ ಏನು ಇಲ್ಲ. MRI ಯಾವ್ದ್ರಲ್ಲೂ. ಸರಿ, 1 ರಿಂದ 249 ಸಂಖ್ಯೆ ಹೇಳಿ. 53. ಎಷ್ಟು ಏಜ್ ನಿಮಗೆ? 30 ಏಜ್. ಎಷ್ಟು? 30. 30. 6ನೇ ಮನೆ ಬುಧ. ಬುಧನ ಕಾಂಬಿನೇಷನ್ 12, 10, 7, 4. 10ನೇ ಮನೆ, 7ನೇ ಮನೆ, 11ನೇ ಮನೆ. 10, 7, 11 ಸ್ವಲ್ಪ ಜಾಸ್ತಿ ಹೆಚ್ಚಾಗಿರಲ್ಲ. 12ನೇ ಮನೆ ಬಂದಿದೆ. 4 ಹೆಲ್ತ್ ಅಲ್ಲಿ ಸ್ವಲ್ಪ ಲಾಂಗ್ ಟರ್ಮ್ ಇರುತ್ತೆ. ಅಂಡರ್ಗ್ರೌಂಡ್ ಅಲ್ಲಿ 8, 12 ಕಾಂಬಿನೇಷನ್ ಹೆಲ್ತ್ ಅಲ್ಲಿ ಬಂದಿಲ್ಲ. ಸರ್ ನಿಮಗೇನು ಲೈಫ್ ಥ್ರೆಟ್ನಿಂಗ್ ಏನು ಇಲ್ಲ ಸರ್. ಲೈಫ್ ಥ್ರೆಟ್ನಿಂಗ್ ಅನ್ನೋದು ಏನು ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಲೈಫ್ ಥ್ರೆಟ್ನಿಂಗ್ ಅಂತ ಹೇಳ್ತೀವಿ, ಏನೋ ಫಿಟ್ಸ್ ಅಂತ ಹೇಳ್ತಿರಲ್ಲ, ಲೈಫ್ ಥ್ರೆಟ್ನಿಂಗು ಏನು ಇಲ್ಲ. ಸ್ವಲ್ಪ ಇಲ್ಲಿ 4, 12 ಮಿಕ್ಸ್ ಆಗಿರೋದ್ರಿಂದ ಕೇತು ಸ್ವಲ್ಪ ಗಣಪತಿಗೆ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾಳೆಹಣ್ಣು ದಾನ ಮಾಡಿ. ಇಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಶನಿ 9ನೇ ಮನೆ ಇರೋದ್ರಿಂದ ಒಂದು 7 ಮುಖದ ರುದ್ರಾಕ್ಷಿ ಹಾಕಿ ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಈ ಮಂತ್ರ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಯಾವಾಗ್ಲಾದ್ರೂ ಕ್ರೋನಿಕ್ ಅಂತ ನೋಡಿದಾಗ ಫಸ್ಟ್ ನಾವು ಬುಧನ ಕಾಂಬಿನೇಷನ್ ನೋಡ್ಬಿಡ್ತೀವಿ. ಕ್ರೋನಿಕ್ ಅಂತ ಬಂದಾಗ ಫಸ್ಟ್ 6 ಬರಬೇಕು, ಇಲ್ಲ 8 ಬರಬೇಕು, ಇಲ್ಲ 12 ಬರಬೇಕು. ಇವೆರಡರಲ್ಲಿ ಬಂದಿಲ್ಲ ಅಂತಂದ್ರೆ ನಾಟ್ ಟು ವರಿ. ನೆಕ್ಸ್ಟ್. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಮಗನ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಏನ್ ಕೇಳ್ಬೇಕು? ಕಂಪನಿ ಚೇಂಜ್ ಮಾಡ್ಬೇಕಂತ ಇದ್ದಾನೆ ಗುರುಜಿ. ಅವನಿಗೆ ಕಂಪನಿಯಲ್ಲಿ ಸ್ವಲ್ಪ ಕಿರುಕುಳ ಜಾಸ್ತಿ ಆಗ್ತಿದೆ ಅಂತೆ. ಕಂಪನಿ ಚೇಂಜ್ ಮಾಡ್ಬೇಕಂತಿದ್ದಾನೆ ಗುರುಜಿ, ಅದಕ್ಕೆ ಕೇಳ್ಬೇಕಿತ್ತು ಗುರುಜಿ. ಡೇಟ್ ಆಫ್ ಬರ್ತ್ ಹೇಳ ಗುರುಜಿ. ಈಗ ಕಂಪನಿ ಚೇಂಜ್ ಮಾಡಕ್ ಇಲ್ಲಿ ಯಾಕೆ ಕೇಳ್ತಾ ಇದ್ದೀರಾ? ಕಂಪನಿ ಅಪ್ಲೈ ಮಾಡಿದ್ರೆ ತಾನೇ ಚೇಂಜ್ ಆಗೋದು? ಇಲ್ಲ ಗುರುಜಿ, ಅದು ಮಾಡಾಕ ಬ್ಯಾಡ ಅಂತಾನ ಇದೆ ಅವನಿಗೆ. ಆದ್ರ ಬಹಳ ಕಿರುಕುಳ ಕೊಡ್ತಾರಂತ ಗುರುಜಿ ಅವರು. ಅದ್ರ ಸಲುವಾಗಿ ಹೆಂಗ್ ಮಾಡ್ಬೇಕಂತ ಗೊಂದಲದಲ್ಲಿದ್ದಾನೆ. ಅದಕ್ಕೆ ಗುರುಜಿ. ಏನ್ ಕಿರುಕುಳ ಅಂದ್ರೆ ಏನು? ಎಷ್ಟು ಕೆಲಸ ಮಾಡಿದ್ರು ಇನ್ನ ಮಾಡಿಲ್ಲ ಅಂತಾನೆ ಅವರು ಹೇಳ್ತಾ ಇರ್ತಾರಂತ ಗುರುಜಿ. ನೆಮ್ಮದಿ ಇರೋದಿಲ್ಲ. ಎಷ್ಟು ವಯಸ್ಸು ನಿಮ್ಮ ಮಗನಿಗೆ? ನಮ್ಮ ಮಗನಿಗೆ ಈಗ ಒಂದು 36 ನಡೀತಿದ್ದ ಗುರುಜಿ. 36. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 28/7 ಗುರುಜಿ. 89ನೇ ಇಸ್ವಿ ಗುರುಜಿ. ಸಮಯ ಮಧ್ಯಾಹ್ನ 1:20 ಕೊಟ್ಟಿದ್ದಾನೆ ಗುರುಜಿ. ಬಾಗಲಕೋಟೆ ಡಿಸ್ಟಿಕ್, ಹುನಗುಂದ ತಾಲೂಕು ಗುರುಜಿ.
28/7/1989, 35 ವರ್ಷ ಈಗ. ಗುರುಜಿ. ಸೊ ವೃಷಭ ರಾಶಿಲಿ ಹುಟ್ಟಿದ್ದಾರೆ. ಈಗ ಸದ್ಯಕ್ಕೆ 2018ರಿಂದ 34ವರೆಗೂ ಗುರುದಶ. ಗುರು 8ನೇ ಮನೆ. ಇವ್ರು ಯಾವ ಕಂಪನಿಗೆ ಹೋದ್ರು ಹಿಂಗೆ ಇರುತ್ತಲ್ಲ, ಯಾವ ಕಂಪನಿಗೆ ಹೋದ್ರು ಹಿಂಗೆ ಇರ್ತದೆ. ಬಟ್ ಒಳ್ಳೆ ಪೊಸಿಷನ್ ಸಿಕ್ಕಿದೆಯಲ್ಲ, ಯಾಕೆ ತಲೆ ಕೆಡ್ಸ್ಕೊತಾ ಇದಾರೆ? ಟಾಪ್ ಪೊಸಿಷನ್ ಇದೆ, ಒಳ್ಳೆ ಮ್ಯಾನೇಜರ್ ತರ ಎಲ್ಲ ಇದಾರಲ್ಲ. ಮ್ಯಾನೇಜರ್ ತರ ಇದ್ದಾರೆ ಗುರುಜಿ. ಕಂಪನಿ ಬಿಡಿಸ್ಬೇಕನ್ನ ಅಂದಾಜಲ್ಲಿ ಇದ್ದಾರೆ ಅವ್ರು ಅಂತ ನನ್ಗೆ ಹೇಳ್ತಾ ಇದ್ದಾನೆ ಗುರುಜಿ. ಇಲ್ಲ ಗಿಡ್ಸೋದೆಲ್ಲ ಇಲ್ಲ. ಅಲ್ಲಿ ಅವ್ರಿಗೆ ಮೇಲಿರೋ ಆಶೀರ್ವಾದ ಇದೆ. ಟೆನ್ಷನ್ ಇದೆ. ಈಗ ಭುಕ್ತಿಗಳಲ್ಲಿ 12 ಕೆಳಗಿದ್ದಾಗ ಟೆನ್ಷನ್ ಇರ್ತದೆ. ಸೊ ಟೆನ್ಷನ್ ತಗೊಳ್ಬೇಡಿ. ಮತ್ತೆ ಕೇತುನಲ್ಲಿ ಸೂಪರ್ ಆಗಿದೆ. ನೆಕ್ಸ್ಟ್ ಬುಧ ಆದ್ಮೇಲೆ ಕೇತು ಬರುತ್ತೆ. ರಾಹು ಮತ್ತೆ ಕೇತು 2000 ಗುರು ಮತ್ತೆ ಕೇತು 2025 ಅಕ್ಟೋಬರ್ ಆದ್ಮೇಲೆ ಇನ್ನೂ ಟಾಪ್ ಪೊಸಿಷನ್ಗೆ ಹೋಗ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ಒಂದ್ ಸ್ವಲ್ಪ ಕಡಲೆಕಾಳನ್ನ ಗುರುವಾರ ದಾನ ಮಾಡ್ತಾ ಬನ್ನಿ. 100% ಸಕ್ಸಸ್ ಜಾಸ್ತಿ ಇರುತ್ತೆ. 3 ಮುಖದ ರುದ್ರಾಕ್ಷಿ ಹಾಕ್ಸಿ, ಡೆಫಿನೆಟ್ಲಿ ಸಕ್ಸಸ್ ಜಾಸ್ತಿ ಇದ್ದೇ ಇರುತ್ತೆ. ಸಾಧ್ಯವಾದ್ರೆ ಬಲಗೈ ಒಂದು ಉಂಗುರದ ಬೆರಳಿಗೆ ಕ್ಯಾಟ್ಸೈ ಹಾಕಿ ನಕ್ಷತ್ರ ನಾಡಿ ಕಲಿಯಕ್ಕೆ ಕೇಳಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ ನೋಡಿ. ಜಾತಕದಲ್ಲಿ ಸೀಕ್ರೆಟ್ ಅಂದ್ರೆ ಇದೆ. ಯಾರ್ದೋ ಒಬ್ರದ್ದು ನೋಡಿದ್ವಿ, ಎಜುಕೇಶನ್ ಮಾಡಿಲ್ಲ, ಅದು 7 ಇದೆ. ಡೆಫಿನೆಟ್ಲಿ ಹೇಳ್ತೀನಿ, ಅವನು ಏನೂ ಓದಿಲ್ದೇ ಇದ್ರೆ ಆ ಜೀವನದಲ್ಲಿ ಓದಿರೋರ್ಗಿನ ಎಷ್ಟೋ ಚೆನ್ನಾಗಿ ಮುಂದೆ ಬಂದ್ಬಿಟ್ಟಿರ್ತಾನೆ. ಅದೆಲ್ಲ ಕಾಲ ಮತ್ತೆ ಭಗವಂತ ಮತ್ತೆ ಗ್ರಹಗಳು ಅವನಿಗೆ ಆಶೀರ್ವಾದ ಮಾಡಿರುತ್ತೆ. ನಾವು ಇಲ್ಲಿ ಹೇಳಿರ್ತೀವಿ, ಅವರು ಮರ್ತೋಗಿರ್ತಾರೆ. ಆ ಕಾಲ ಬಂದಾಗ ಚೆನ್ನಾಗೇ ಇರ್ತಾರೆ. ಇವ್ರದ್ದು ಅಷ್ಟೇನೆ, ಸೇಮ್ ಕಾಂಬಿನೇಷನ್. ಫಸ್ಟ್ ಕ್ಲಾಸ್ ಆಗಿರುತ್ತೆ, ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ. ಟೆನ್ಷನ್ 8 ಇದ್ದೇ ಇರುತ್ತೆ. 8ನೇ ಮನೆ ಟೆನ್ಷನ್ ಇದ್ದೇ ಇರುತ್ತೆ, ಎಲ್ಲೋದ್ರೂ ಟೆನ್ಷನ್ ಇರುತ್ತೆ. ಇಂಥದನ್ನ ನೋಡ್ಕೊಂಡು ಅದೃಷ್ಟ ಹೆಂಗಿದೆ ಅಂತ ತಿಳ್ಕೊಳ್ಳೋದೆ ಜ್ಯೋತಿಷ್ಯ. ನೋ ಬಕ್ವಾಸ್, ಬಂಡಲ್ ಗಿಂಡಲ್ ಏನಿಲ್ಲ. ನಿಮ್ಗೆ ಆ ದೋಷ ಈ ದೋಷ, ಓ ಹೌದಾ ಚೇಂಜ್ ಆಗ್ಬೇಕಾ, ರಾಹು ದೋಷ ಇದೆ, ಶನಿ ದೋಷ, ಅದೆಲ್ಲ ಕಾಂಪೌಂಡ್ರು. ಯಾವ ಕಾಂಪೌಂಡ್ರು ಈ ಸಬ್ಜೆಕ್ಟ್ ಕಲ್ತಿಲ್ಲ. ಯಾವ ಕಾಂಪೌಂಡ್ರು ನಮ್ಮ ನಕ್ಷತ್ರ ನಾಡಿ ಕಲ್ತಿಲ್ಲ. ಅವ್ರು ಕಲ್ತಿರೋದೆಲ್ಲ ಬರೀ ಸುಳ್ಳು ಹೇಳೋದು. ಆ 3 ಗ್ರಹನ ಇಟ್ಕೊಂಡು ಜನಗಳನ್ನ ಎದುರಿಸೋದು. 3 ಗ್ರಹ, ಶನಿ ರಾಹು ಕೇತು. ಆ ರಾಕೇಶ್ ಅಂತ ಕರಿತೀವಿ ನಾವು ಅದಕ್ಕೆ. ಆ ರಾಕೇಶ್ನ ಇಟ್ಕೊಂಡು ಜನಗಳನ್ನೆಲ್ಲ ಎದುರಿಸೋದು. ಎದುರಿಸ್ಕೊಳ್ಳೋದು ಬಿಟ್ಟು ಜನಗಳು ಬಂದು ಕಲೀರಿ. ಅವ್ರನ್ನ ಹೇಳಿ ಸಾಕಾಯ್ತು. ನೀವಾರ ಕಲ್ತು ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ಮಂಡೇ ಕ್ಲಾಸ್ ಇದೆ, ರಿಜಿಸ್ಟರ್ ಮಾಡ್ಕೊಂಡ್ ಬನ್ನಿ. 100% ನಿಮಗೆ ಫ್ಯೂಚರ್ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಒಳ್ಳೇದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹಿಂದೂ ಧರ್ಮದ ಋಷಿ ಮುನಿಗಳ ಕೊಡುಗೆ ಆಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರುಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.